ಇದು ನೋಡಿ ಆವಕಾಯಿ ಉಪ್ಪಿನಕಾಯಿ ಮಾಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. 3 ಕಾಯಿ ಅಂದರೆ ಮಹಾ ಒಂದು 3/4 kg ಆಗುತ್ತೆ. ಎಷ್ಟು ಉಪ್ಪಿನಕಾಯಿ ಆಗುತ್ತೆ ಗೊತ್ತಾ? ನಾನು 3 ಕಾಯಲ್ಲಿ ಮಾಡಿದ್ದೀನಿ. ತುಂಬ ರುಚಿ ಇರುತ್ತೆ. ಈ ಆವಕಾಯಿ ಆವಕಾಯಿ ಮಾಡೋಕ್ಕೆ ವಾಟೆ ಸಮೇತ ಕಟ್ ಮಾಡ್ಕೊತಾರೆ. ಇಲ್ಲೂ ಕಟ್ ಮಾಡಿಕೊಡ್ತಾರೆ, ಗಾಂಧಿ ಬಜಾರಲ್ಲೂ ಮಾರ್ಕೆಟಲ್ಲೂ. ಆದರೆ ನಾನು ಕಟ್ ಮಾಡಿಸ್ಕೊಂಡು ಬರಲ್ಲ. ನಾನು ಮಾಮೂಲಿ ಉಪ್ಪಿನಕಾಯಿಗೆ ಹಂಗೇನೆ ವಾಟೆ ತೆಗೆದ್ಬಿಟ್ಟು ಆ ಕಡೆ ಈ ಕಡೆ ಹೋಳು ತಗೊಂಡು ಅದನ್ನ ಉಪ್ಪಿನಕಾಯಿಗೆ ಯಾವ ಥರ ಪೀಸ್ ಮಾಡ್ತೀವೋ ಆ ಥರ ಕಟ್ ಮಾಡಿ ಇಟ್ಕೊಂಡು ಮಾಡೋದು ನೋಡಿ. ತುಂಬ ಈಸಿ ಮೆಥಡಲ್ಲಿ ತೋರಿಸ್ತೀನಿ. ನೀವು 1 ಕಾಯಿ ಬೇಕಾದ್ರೂ ಮಾಡ್ಕೊಂಡ್ಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಮಾಡ್ಕೊಂಡು ನೋಡಿ. ಎಲ್ಲರೂ ಕೇಳ್ತಾ ಇದ್ರು ಫುಲ್ ಈಸಿ ಮೆಥಡಲ್ಲಿ ತೋರಿಸಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿಗಳು ಅಂತ. ಅದಕ್ಕೋಸ್ಕರನೇ ನಿಮಗೋಸ್ಕರ ಈಸಿಯಾಗಿ ತೋರಿಸ್ತಾ ಇದ್ದೀನಿ. ಇದನ್ನ ಫಸ್ಟಿಂದ ನಾನು ಹಿಂಗೇನೆ ಮನೇಲಿ ಹಾಕೋದು, ವಾಟೆ ಸಮೇತ ಕಟ್ ಮಾಡಿಸ್ಕೊಂಡು ಬರಲ್ಲ. ರೆಡಿ ತರ್ತೀವಿ ನೋಡಿ, ಅದು ತಂದಾಗ ಅಷ್ಟೇ ಆ ಥರ ಇರುತ್ತೆ. ಅದಕ್ಕೋಸ್ಕರ ನೋಡಿ ನಾನು 4 ತಗೋತಾ ಇದ್ದೀನಿ ಮಾವಿನಕಾಯಿಗಳು. ಆದರೆ ಒಂದು ಪಕ್ಕಕ್ಕೆ ಇಟ್ಬಿಟ್ಟು 3ನೇ ಹಾಕ್ತಾಯಿದ್ದೀನಿ. ಇನ್ನೂ ಬೇರೆ ಬೇರೆ ವೆರೈಟಿ ಮಾಡೋಣ ಅಂತೇಳಿ ಒಂದು ಬಟ್ಲಲ್ಲಿ ತುಂಬ ನೀರು ಹಾಕ್ಕೊಂಡು ಕಲ್ಲುಪ್ಪು ಒಂದು ಇಡಿ ಹಾಕ್ಬಿಟ್ಟು ನೆನೆಸ್ಬಿಟ್ಬೇಕು. ಒಂದು ಗಂಟೆ ಟೈಮ್ ನೆನೆಸ್ಬಿಟ್ಟು ಆಮೇಲೆ ಚೆನ್ನಾಗಿ ಒಳ್ಳೆ ನೀರಲ್ಲಿ ತೊಳೆದು ಒರೆಸ್ಬಿಟ್ಟು ಆಮೇಲೆ 1 ಅವರು ಆರಿಸ್ಬಿಡಿ. ಚೂರು ತೇವ ಇರಬಾರ್ದು. ವರ್ಷ ಫುಲ್ ಒರಗಿದ್ರೂ ಏನಾಗಲ್ಲ ಅವಾಗ. ಈ ಥರ ಕಟ್ ಮಾಡಿಕೊಂಡು ಪೀಸ್ ಮಾಡಿ ಇಟ್ಕೋಬೇಕು. ಈ ಥರ ಒಂದೇ ಸೈಜ್ ಮಾಡ್ಕೊಳ್ಳಿ, ಉಪ್ಪಿನಕಾಯಿ ನೋಡೋಕ್ಕೂ ಚೆಂದ ಇರುತ್ತೆ. ನೋಡಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ನಾನು. ಇದಕ್ಕೋಸ್ಕರ ಮೆಂತ್ಯನೂ ಸಾಸಿವೆ ಉದ್ದಿಟ್ಕೋಬೇಕು. ಈ ಚಟ್ನಿಗಳು ಇವಾಗ ಮಾವಿನಕಾಯಿ ಆಗೋವರೆಗೂ ಬೇಕಲ್ವಾ ಮೆಂತ್ಯ ಪುಡಿ ಸಾಸಿವೆ ಪುಡಿ. ಇನ್ನು ಒಂದೊಂದು ಸ್ವಲ್ಪ ಮಾಡಿ ಇಟ್ಕೊಂಬಿಡಿ. ನಾನು 1 ಲೋಟ ಮಾಡ್ಕೊತಾ ಇದ್ದೀನಿ. ನಾನು ತುಂಬ ಯೂಸ್ ಮಾಡ್ತೀನಿ. ಈ ಮೆಂತ್ಯ ಪುಡಿ ಉಳಿದ್ರೂ ಮಜ್ಜಿಗೆಗೆ ಹಾಕ್ಕೊಂಡು ಕುಡಿಬೋದು. ಈ ಡಯಾಬಿಟಿಸ್ ಇರೋರು, ಇವಾಗ ಬೇಸಿಗೆ ಅಲ್ವಾ, ಮಾಮೂಲಿ ಎಲ್ಲರೂ ಕುಡಿಬೋದು ನೋಡಿ. ಒಳ್ಳೆ ಮೈಗೆ ತಂಪಿರುತ್ತೆ. ನಾನು ಅದಕ್ಕೆ 1 ಲೋಟ ಹಾಕಿದ್ದೀನಿ, ಪರವಾಗಿಲ್ಲ. ನೋಡಿ ಲೋ ಫ್ಲೇಮಲ್ಲಿ ಈ ಥರ ಫ್ರೈ ಮಾಡ್ಕೋಬೇಕು. ಸ್ಟವ್ ಅಂಟಿಸ್ಬಿಟ್ಟು ಇದು ಅಳತೆ ಮಾಡ್ಕೋಬೇಡಿ. ಫಸ್ಟ್ ಬಾಣಲಿ ಒಳಗೆ ಅಳತೆ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ಸ್ಟವ್ ಅಂಟಿಸಿ. ಒಂದೇ ಕಲರ್ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಇವಾಗ ಸಾಸಿವೆನೂ ಸೇಮ್ ಅದೇ ಲೋಟದಲ್ಲಿ 1 ಲೋಟ ಹಾಕ್ತಾಯಿದ್ದೀನಿ. ಈ ಸಾಸಿವೆನೂ ಅಷ್ಟೇ ನೋಡಿ, ಈ ಹುರಿದು ಅಂದರೆ ಈ ಬೇಸಿಗೆಯಲ್ಲಿ ಒಂಥರ ಮೋಷನ್ಸ್ ಎಲ್ಲ ಆಗ್ತಾ ಇರುತ್ತಲ್ಲ ಮಕ್ಳಿಗೂ ದೊಡ್ಡವ್ರಿಗೂ ಎಲ್ಲ ಬೇದಿ ಆ ಥರ. ಆವಾಗ ನಮ್ಮ ಅಜ್ಜಿ ಏನು ಮಾಡ್ತಿದ್ರು ಅಂದರೆ ಈ ಸಾಸಿವೆ ಅವಾಗವಾಗೆ ಹುರಿದು ಪುಡಿ ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ಕಲಸಿ ತಿನ್ನಿಸ್ತಿದ್ರು, ನಿಂತೋಗುತ್ತೆ ಅಂತೇಳಿ. ಇದನ್ನೂ ಸ್ವಲ್ಪ ಮಾಡಿ ಇಟ್ಕೊಂಡ್ರೆ ಎಮರ್ಜೆನ್ಸಿಗೆ ಆಗುತ್ತೆ. ಈ ಚಟ್ನಿಗಳು ಯೂಸ್ ಮಾಡ್ಕೋಬೋದು, ನಮ್ಗೆ ಆರೋಗ್ಯಕ್ಕೂ ಒಳ್ಳೆಯದು. ಮಾಡಿ ಇಟ್ಕೊಳ್ಳಿ. ನೋಡಿ ಇವೆರಡನ್ನೂ ಮಿಕ್ಸಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ಇದು ಸ್ವಲ್ಪ ತರ್ತರಿ ಇದ್ರೇ ಚೆನ್ನಾಗಿರುತ್ತೆ. ಫುಲ್ಲು ನುಣ್ಣಗೆ ಬೇಡ, ತರ್ತರಿನೇ ಮಾಡ್ಕೊಳ್ಳಿ ಸ್ವಲ್ಪ. ಅಂದರೆ ನಾವು ಮಾಡಿದ್ರು ಅದು ಫುಲ್ಲು ನೈಸಾಗಿ ಆಗಲ್ಲ ಬಿಡಿ, ಜಡಿ ಹಿಡಿಯಲ್ಲ ಅಲ್ವಾ, ಸರಿ ಹೋಗುತ್ತೆ. ನಾವು ಈ ಥರ 2 ಮಾಡಿ ಒಂದೊಂದು ಗ್ಲಾಸ್ ಬಾಟ್ಲಿಗೆ ಬಾಕ್ಸಿಗೆ ತುಂಬಿಟ್ಕೊಂಡ್ರೆ ಆಯಿತು ನೋಡಿ. ಇವಾಗ ಇದನ್ನ ನಾನು ಆ ಲೋಟದಲ್ಲಿ 6 ಲೋಟ ಮಾವಿನಕಾಯಿಗಳು ಹಾಕ್ತಾಯಿದ್ದೀನಿ ನೋಡಿ. 3, 4, 5, 6 ಲೋಟಕ್ಕೆ ಯಾವುದೇ ಸಣ್ಣದೋ ದೊಡ್ಡದೋ ನೀವು ಯಾವುದರೆಲ್ಲ ತಗೊಳ್ಳಿ, ಕರೆಕ್ಟಾಗಿ ಆಗುತ್ತೆ. ಮತ್ತು ಉಪ್ಪು ಕೂಡ ಹಾಕೋಷ್ಟಿಲ್ಲ. ಇವಾಗ ಅರ್ಧ ಲೋಟ ನೈಸ್ ಉಪ್ಪು ಆದರೆ ಅರ್ಧ ಲೋಟ, ಕಲ್ಲುಪ್ಪು ಏನಾದರೂ ಜಜ್ಜಿ ಹಾಕಿದರೆ 3/4 ಲೋಟ ಹಾಕಿ. ಇದು ನೋಡಿ 1 ಲೋಟಕ್ಕೆ ಸ್ವಲ್ಪ ಕಮ್ಮಿ ಖಾರ ಹಾಕ್ತಾಯಿದ್ದೀನಿ. ನಿಮ್ಗೆ ಇನ್ನೂ ಖಾರ ಬೇಕಾದರೂ ಹಾಕ್ಕೊಳ್ಳಿ, ಇಲ್ಲ ಕಮ್ಮಿ ಬೇಕಾದರೂ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ. ಇವಾಗ ನೋಡಿ ಮೆಂತ್ಯ ಪುಡಿ 1/4 ಲೋಟ ಹಾಕ್ಕೋಬೇಕು. ಮೆಂತ್ಯ ಪುಡಿ ತುಂಬ ಜಾಸ್ತಿ ಹಾಕ್ಬೇಡಿ. ಸಾಸಿವೆ ಪುಡಿ ಅರ್ಧ ಲೋಟ ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಸಾಸಿವೆದು ಆವಗಾಯಿ. ತೆಲುಗುನಲ್ಲಿ ಆವಾಲು ಅಂದರೆ ಸಾಸಿವೆ, ಆವಗಾಯಿ ಅಂದರೆ ಸಾಸಿವೆದು ಉಪ್ಪಿನಕಾಯಿ ಅಂತ. ಈ ಸಾಸಿವೆ ಘಮ ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿನೂ ನೋಡಿ ಅರ್ಧಕ್ಕಿಂತ ಜಾಸ್ತಿನೇ, 1 ಲೋಟ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿನೂ ಆ ರಸದಲ್ಲೆಲ್ಲ ಹೀರ್ಕೊಂಡಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದು ನೋಡಿ ನಾನು ಕಡಲೆಕಾಯಿ ಎಣ್ಣೆ ಹಾಕ್ತಾಯಿದ್ದೀನಿ 1/4 ಲೋಟ. ನೀವು ಬೇಕಾದ್ರೆ ಎಳ್ಳೆಣ್ಣೆ ಕೂಡ ಹಾಕ್ಕೋಬೋದು, ಎಳ್ಳೆಣ್ಣೆನೂ ಚೆನ್ನಾಗಿರುತ್ತೆ. ಕಡಲೆಕಾಯಿ ಎಣ್ಣೆ ಇಲ್ಲ ಎಳ್ಳೆಣ್ಣೆ, ಇದೇನು ಕಾಯಿಸಿ ಹಾಕೋಷ್ಟಿಲ್ಲ, ಹಸಿದೇ ಹಾಕ್ಬಿಡೋದು ನೋಡಿ. ನೀವು ಬೇಕಾದ್ರೆ ರಿಫೈಂಡ್ ಎಲ್ಲ ಹಾಕ್ಬೋದು. ಅದು ವರ್ಷ ಫುಲ್ ಇಟ್ಕೊಳ್ಳೋರ್ಗಾದ್ರೆ ಬಂಕೆ ಬಂದುಬಿಡುತ್ತೆ, ಒಂಥರ ಬಂಕೆ ಲೋಳೆ ಥರ ಬರುತ್ತೆ, ಬೆಂಡೆಕಾಯಲ್ಲಿ ಬರುತ್ತೆ ನೋಡಿ ಆ ಥರ. ಅದಕ್ಕೆ ರಿಫೈಂಡ್ ಆಯಿಲ್ ಮಾತ್ರ ಹಾಕ್ಬೇಡಿ, ಯಾವುದೇ ಎಣ್ಣೆನೂ ಹಾಕ್ಬೇಡಿ. ಈ ಕಡಲೆಕಾಯಿ ಎಣ್ಣೆ ಇಲ್ಲ ಎಳ್ಳೆಣ್ಣೆ 2ರಲ್ಲಿ 1 ಹಾಕಿ. ಉಪ್ಪಿನಕಾಯಿ 5 ನೆಂದಷ್ಟು ಚೆನ್ನಾಗಿರುತ್ತೆ. ಇವಾಗ ನೋಡಿ, ಇವಾಗ ಈ ಥರ ಎಲ್ಲ ಕೈಯಲ್ಲೇ ಕಲಸಿ, ಕೈ ತೇವ ಇಲ್ದಿರ ನೋಡಿಕೊಂಡು ಉಪ್ಪಿನಕಾಯಿ ಹಾಕೋಕೆ ಬರೋವಾಗೆ ನಾವು ಕೈಯೆಲ್ಲ ಚೆನ್ನಾಗಿ ಆರಿಸ್ಕೊಂಡು ಬರಬೇಕು. ಕೈ ಏನು ಒಂಚೂರು ತೇವ ಇರಬಾರ್ದು ನೋಡಿ.
ಮುಚ್ಚಿಟ್ಬಿಡ್ಬೇಕು. ಇವಾಗ ಎಲ್ಲ ಈ ಥರ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ಟು ಮಾರನೇ ದಿವಸ ತೆಗೆದು ನೋಡಿ ಎಣ್ಣೆ ಎಲ್ಲ ಮೇಲಕ್ಕೆ ಬಂದುಬಿಟ್ಟಿರುತ್ತೆ. ನೋಡಿ ನಾವು ಹಾಕಿರೋ ಎಣ್ಣೆ ಎಲ್ಲ ಮೇಲಕ್ಕೆ ಬಂದಿದೆ. ಇದನ್ನ ಇವಾಗಿಂದಲೇ ತಿನ್ಬೋದು, ಸ್ಟಾರ್ಟ್ ಮಾಡ್ಬೋದು. ಒಂದು ಸಣ್ಣ ಬಾಕ್ಸ್ಗೆ ಹಾಕಿಟ್ಕೊಂಡು ಇವಾಗಿಂದಾನೇ ಸ್ಟಾರ್ಟ್ ಮಾಡಿ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಈ ಫ್ರೆಶ್ ಆಗಿದ್ದಾಗೆ ಒಂದು ಟೇಸ್ಟು, ಆಮೇಲೂ ಒಂದು ಟೇಸ್ಟು. ಇದರಲ್ಲಿ ಬಿರಿಯಾನಿ ಕೂಡ ಮಾಡ್ಬೋದು. ಒಂದು ದಿವಸ ಮಾಡಿ ತೋರಿಸ್ತೀನಿ ರೀ. ಇನ್ಮೇಲೆ 1 ವೀಕ್ ಎಲ್ಲ ರೈಸ್ ಐಟಮ್ಗಳು ಆ ಥರ ಇಟ್ಕೊಳ್ಳೋಣ. ಯಾರಾದರೂ ಹೇಳಿ ಲಿಸ್ಟಲ್ಲಿ ಯಾವ ಬೇಕು ಏನು ಇಟ್ಕೊಳ್ಳೋಣ ಅಂತ, ಅದ್ರ ಪ್ರಕಾರ ಮಾಡ್ತೀನಿ. ಮಂಡೆಯಿಂದ ಸಂಡೇವರೆಗೂ 1 ವಾರ ಸ್ವೀಟ್ಗಳು, 1 ವಾರ ರೈಸ್ ಐಟಮು, 1 ವಾರ ಬೇರೆ ತಿಂಡಿ ಐಟಮು, ಸಾಂಬಾರು, ಆ ಥರ ಹೇಳಿ 4 ವಾರ ಬರುತ್ತಲ್ಲ ತಿಂಗಳಿಗೆ ಒಂದೊಂದು. ಎಲ್ಲ ಬಾಕ್ಸ್ಗೆ ಹಾಕ್ಬಿಟ್ಟು ನೋಡಿ, ಇದ್ರಲ್ಲಿ ಸ್ವಲ್ಪ ಅನ್ನ ಹಾಕಿ ಈ ಥರ ಕಲಿಸ್ಕೊಂಡು ಬಾಯಿಗಿಟ್ರೆ ನಾವು ಇಷ್ಟೊತ್ತು ಕಷ್ಟಪಟ್ಟು ಮಾಡಿದ್ದು ಇದೆಲ್ಲ ಮಜಾ ಬಂದ್ಬಿಡುತ್ತೆ. ಒಂದು ತುತ್ತು ಬಾಯಿಗಿಟ್ರೆ ಸಾಕು, ಅಷ್ಟು ಚೆನ್ನಾಗಿರುತ್ತೆ. ಎಲ್ಲರೂ ಕಾದಿರ್ತಾರೆ ಆ ಬಟ್ಲೊಳಗೆ, ಉಪ್ಪಿನಕಾಯಿ ಆ ಬಟ್ಲೊಳಗೆ ಅನ್ನ ಹಾಕ್ಬಿಟ್ಟು ಕಲಸಿ ಯಾವಾಗ ಕೊಡ್ತೀವ ಅಂತ. ಎಲ್ಲರಿಗೂ ಇಷ್ಟ ಆಯ್ತಾ? ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಎಲ್ಲರಿಗೂ ಸೇರುತ್ತೆ.